ಕನಕಪುರ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದಲ್ಲಿ ಇಂದು ಬೆಳಗ್ಗೆ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಲಯನ್ಸ್ ಮತ್ತು ಲಿಯೋ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಡಾ. ಟಿ.ಎನ್. ವಿಜಯಕುಮಾರ್ ಹಾಗೂ ಎಲ್ಲ ಲಯನ್ಸ್ ಮತ್ತು ಲಿಯೋ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಗರ ಸಂಚಾರಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಮತಾರ್ ಅವರು ಚಾಲನೆ ನೀಡಿದರು. ಸೈಕಲ್ ಜಾಥಾ ಕಾರ್ಯಕ್ರಮವು 4 ಹಂತದ ವಯೋಮಾನದವರೆಗೆ ನಡೆದಿದ್ದು, ಇದರಲ್ಲಿ 18 ವರ್ಷ ಮೇಲ್ಪಟ್ಟ ಬಾಲಕ ವಿಭಾಗದಲ್ಲಿ ಪಾಲ್ಗೊಂಡವರು ಕನಕಪುರ ನಗರದ ಚನ್ನಬಸಪ್ಪ ವೃತ್ತದಿಂದ ಕೋಡಿಹಳ್ಳಿಯ ವೃತ್ತದವರೆಗೆ ಹೋಗಿ ವಾಪಸ್ ಚನ್ನಬಸಪ್ಪ ವೃತ್ತದವರೆಗೆ ಬರುವುದಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನವನ್ನು ಕನಕಪುರ ಕಸಬಾ ಹೋಬಳಿಗೆ ಸೇರಿದ ದೊಂಬರದೊಡ್ಡಿಯ ಕಬ್ಬಾಳರವರು ಪಡೆದು ಇವರಿಗೆ ಬೈಸಿಕಲ್ ಹಾಗೂ ಟ್ರೋಫಿಯನ್ನು ನೀಡಲಾಯಿತು. ನಗರಸಭೆಯ ಮಾಜಿ ಅಧ್ಯಕ್ಷರಾದ ಕೆ.ಎನ್. ದಿಲೀಪ್ ರವರು ಬೈಸಿಕಲ್ ಬಹುಮಾನವನ್ನು ಪ್ರಾಯೋಜಕತ್ವ ವಹಿಸಿದ್ದರು. 2ನೇ ಬಹುಮಾನವನ್ನು ದೊಂಬರದೊಡ್ಡಿಯ ಮೂರ್ತಿ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು, 3ನೇ ಬಹುಮಾನವನ್ನು ನಿಖಿಲ್ ತಾಮಸಂದ್ರ ಪಡೆದಿದ್ದಾರೆ. ಜಗದೀಶ್ ದೊಂಬರದೊಡ್ಡಿ ಹಾಗೂ ವಿನಯ್ ತಾಮಸಂದ್ರ, ಪವನ್ ತಾಮಸಂದ್ರ ಇವರು ಸಮಾಧಾನಕರ ಬಹುಮಾನವನ್ನು ಪಡೆದಿದ್ದಾರೆ. 18 ವರ್ಷ ಮೇಲ್ಪಟ್ಟ ಬಾಲಕಿಯರ ವಿಭಾಗದಲ್ಲಿ ದೀಪ್ತಿ ಹಾಗೂ ಮೋನಿಶಾ ರವರು ಪಾಲ್ಗೊಂಡಿದ್ದು, ಚನ್ನಬಸಪ್ಪ ವೃತ್ತದಿಂದ ಆರಂಭವಾಗಿ ಚಾಕನಹಳ್ಳಿ ಸರ್ಕಲ್ವರೆಗೆ ಕ್ರಮಿಸುವುದಾಗಿತ್ತು. ಶಾಂತಿನಿಕೇತನದ ವಿದ್ಯಾರ್ಥಿನಿ ಕುಮಾರಿ ದೀಪ್ತಿ ಮೊದಲನೇ ಬಹುಮಾನವನ್ನು, ಕೆಎಸ್ಐಟಿ ಕಾಲೇಜಿನ ಕುಮಾರಿ ಮೋನಿಶಾ 2ನೇ ಬಹುಮಾನವನ್ನು, ನಗದು ಹಾಗೂ ಟ್ರೋಫಿ ಪಡೆದುಕೊಂಡರು. 15 ವರ್ಷದಿಂದ 17 ವರ್ಷದ ಬಾಲಕರ ವಿಭಾಗದ ಸ್ಪರ್ಧಾಳುಗಳು ಕನಕಪುರ ಚನ್ನಬಸಪ್ಪ ವೃತ್ತದಿಂದ ಚಾಕನಹಳ್ಳಿ ಸರ್ಕಲ್ ವರೆಗೆ ಹೋಗಿ ಬರುವುದಾಗಿತ್ತು. ಮೊದಲನೇ ಬಹುಮಾನವನ್ನು ಪ್ರಜ್ವಲ್ ಕಲ್ಲಹಳ್ಳಿ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ಪಡೆದುಕೊಂಡರು. 2ನೇ ಬಹುಮಾನವಾಗಿ ಆಕಾಶ್ ಕಲ್ಲಹಳ್ಳಿ, 3ನೇ ಬಹುಮಾನವನ್ನು ಹರ್ಷವರ್ಧನ್ ತಾಮಸಂದ್ರ ಪಡೆದಿದ್ದಾರೆ. ಸಮಾಧಾನಕರ ಬಹುಮಾನವನ್ನು ಅರಳಾಳು ಗ್ರಾಮದ ಜೀವನ್ ಹಾಗೂ ಕಲ್ಲಹಳ್ಳಿಯ ದರ್ಶನ್ ಪಡೆದಿದ್ದಾರೆ. 10 ವರ್ಷದಿಂದ 14 ವರ್ಷದವರೆಗೆ ನಡೆದ ಬೈಸಿಕಲ್ ಜಾಥಾದಲ್ಲಿ ಬಾಲಕಿಯರ ವಿಭಾಗದಲ್ಲಿ ನಗರದ ಚನ್ನಬಸಪ್ಪ ವೃತ್ತದಿಂದ ಜವನದೊಡ್ಡಿ ಸರ್ಕಲ್ ವರೆಗೆ ಕ್ರಮಿಸಿ ಮೊದಲನೇ ಬಹುಮಾನವನ್ನು ಲಿಖಿತಾ, 2ನೇ ಬಹುಮಾನವನ್ನು ಐಮಾನ್, 3ನೇ ಬಹುಮಾನವನ್ನು ಹರ್ಷಿಕಾ, ಸಮಾಧಾನಕರ ಬಹುಮಾನವಾಗಿ ಅಂಕಿತಾ ಹಾಗೂ ಸಿಮ್ರಾನ್ ಪಡೆದಿದ್ದಾರೆ. ಇದೇ ವಿಭಾಗದ ಬಾಲಕರ ವಿಭಾಗದಲ್ಲಿ ಪ್ರಮೋದ್ ಮೊದಲನೇ ಬಹುಮಾನವನ್ನು, ಅಮ್ದಾದ್ 2ನೇ ಬಹುಮಾನವನ್ನು, ಸಮರ್ಥ್ 3ನೇ ಬಹುಮಾನವನ್ನು ಪಡೆದಿದ್ದಾರೆ. ಸಮಾಧಾನಕರ ಬಹುಮಾನವಾಗಿ ಚಂದನ್ ಗೌಡ ಹಾಗೂ ಗೌತಮ್ ಪಡೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಅಧ್ಯಕ್ಷ ಎ.ಟಿ. ರವಿ, ಕಾರ್ಯದರ್ಶಿ ಪ್ರಶಾಂತ್ ರಾವ್, ಖಜಾಂಚಿ ಶಿವಕುಮಾರ್, ಲಿಯೋ ಅಧ್ಯಕ್ಷರಾದ ಜೀವನ್, ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಖಜಾಂಚಿ ಸತೀಶ್ ಕುಮಾರ್, ಲಿಯೋ ಸಲಹೆಗಾರರಾದ ಕೆ.ಜಿ. ಸತೀಶ್, ವಿಶ್ವಕಾಂತ್, ಜಿಲ್ಲಾ ಅಧ್ಯಕ್ಷರಾದ ಮರಸಪ್ಪ ರವಿ, ಸಂದೀಪ್, ಎಂ. ಮಂಜುನಾಥ್ ಗೌಡ, ಗೋಪಾಲ್, ಪ್ರಾದೇಶಿಕ ಅಧ್ಯಕ್ಷಗಳಾದ ಎಸ್. ಮನೋಜ್ ಕುಮಾರ್, ಸಂಸ್ಥಾಪಕ ಅಧ್ಯಕ್ಷರಾದ ಡಾ. ಟಿ.ಎನ್. ವಿಜಯಕುಮಾರ್, ಮಂಜುನಾಥ್ ಬೆಂಗಳೂರು ಸೇರಿದಂತೆ ಎಲ್ಲ ಲಿಯೋ ಮತ್ತು ಲಯನ್ಸ್ ಕ್ಲಬ್ನ ಸದಸ್ಯರು ಪಾಲ್ಗೊಂಡಿದ್ದರು. ನಗದು ಬಹುಮಾನವನ್ನು ಟಿ.ವಿ. ಪ್ರಕಾಶ್, ಶ್ರೀನಿವಾಸ್, ಕೆ.ಜಿ. ಸತೀಶ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ವಿಜೇತರಿಗೆ ನೀಡಿದರು. ಹಾಗೂ ಆರೋಗ್ಯ, ಮಾಧ್ಯಮ, ಆರಕ್ಷಕ, ರೋಟರಿ, ಲಯನ್ಸ್ ಮತ್ತು ಲಿಯೋ ಸಂಸ್ಥೆಯ ಎಲ್ಲ ಸದಸ್ಯರು ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದರು. ವೇದಿಕೆಯ ಮುಂಭಾಗ ದಯಮಾಡಿಗೆ ಸ್ಥಳಾವಕಾಶ ಮಾಡಿಕೊಡಿ. ಬಹುಮಾನ ವಿತರಣೆ ಕಾರ್ಯಕ್ರಮ 10 ರಿಂದ 14 ವರ್ಷದ ಮಕ್ಕಳಿಗೆ ಅವ್ರಿಗೆ ಚೆಸ್ಟ್ ನಂಬರ್ ಇದ್ದೀನಿ, ದಯವಿಟ್ಟು ಬರಬೇಕು. 5ನೇ ಸಮಾಧಾನಕರ ಬಹುಮಾನ ಚೆಸ್ಟ್ ನಂಬರ್ 65, ಚೆಸ್ಟ್ ನಂಬರ್ 65 ಕುಮಾರನ ಮಗ. ಬಹುಮಾನ ಚೆಸ್ಟ್ ನಂಬರ್ 53 ಹಾಗೂ 3ನೇಯ ಬಹುಮಾನ ಚೆಸ್ಟ್ ನಂಬರ್ 66, 2ನೇ ಬಹುಮಾನ ಚೆಸ್ಟ್ ನಂಬರ್ 78, ಬಹುಮಾನ ಚೆಸ್ಟ್ ನಂಬರ್ 83. ಬಹುಮಾನವನ್ನು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಯುವ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಲಯನ್ಸ್ ಸಂಸ್ಥೆಯ ಆರ್ಥಿಗಳು ಮೊಬೈಲ್ ನೋಡಿದ್ರೆ ಆ ಕಡೆ ಹೋಗಪ್ಪ ಸರ್. ಇಲ್ಲಿ ನೋಡಿ ಬಹುಮಾನವನ್ನು ಅಂಬೇಡ್ಕರ್ ಸರ್ ಕ್ಯಾಮ್ರಾ ನೋಡಿ. ಬಹುಮಾನವನ್ನು ವಿತರಣೆ ಮಾಡಿದ ಜನರಿಗೆ ಧನ್ಯವಾದಗಳು.
ಗ್ರೂಪ್ ಫೋಟೋನ ತಗೊಳ್ಳಿ ದಯವಿಟ್ಟು. ಮ್ಯಾಮ್ ರೆಡಿ. ಯುವ ಕಾರ್ಯದರ್ಶಿಗಳು, ಯುವ ಖಜಾಂಚಿಗಳು, ಜೊತೆಗೂಡಿ ಹಾಗೆ ರೀ. ಒಂದು ಗ್ರೂಪ್ ಫೋಟೋ ಮ್ಯಾಮ್, ಒಂದು ಗ್ರೂಪ್ ಫೋಟೋ ಹಾಗೆ ಇರಿ ಮ್ಯಾಮ್, ಹಾಗೆ ಇರಿ ಮ್ಯಾಮ್. ರೆಡಿ, ಎವ್ರಿ ಒನ್ ರೆಡಿ, ಹಾಗೆ ಇರಿ. ಥ್ಯಾಂಕ್ ಯು ಮ್ಯಾಮ್. ಜೀವನವ್ರು ಹಾಗೆ ಇರಿ. ಮೂರನೆಯ ಬಹುಮಾನ ಡಿಸೆಂಬರ್ 37. ಥ್ಯಾಂಕ್ ಯು. ದ್ವಿತೀಯ ಬಹುಮಾನ ಆಕಾಶ್. ಅವಕಾಶ ಕೊಡ್ತಾರೆ. ಓಕೆ ರೆಡಿ. ಬಹುಮಾನ ಥ್ಯಾಂಕ್ ಯು. ಆಮೇಲೆ ಸರಲ್ಲಿ ಫೋನ್ ಹಿಂದೆ ಬಹುಮಾನವನ್ನು ವಿತರಣೆ ಮಾಡಿದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು. ಈ ಮೊದಲು ಡಾಕ್ಟರ್ ವಿಜಯ್ ಕುಮಾರ್ ಅವರು ಡಿಒ ಸಲಹೆಗಾರರು. ಹಾಗೆ ಇರಿ ಸರ್, ಎಲ್ಲ ಹಾಗೆ ಇರಿ, ವೇಟ್ ಹಾಗೆ ಇರಿ ಸರ್, ವೇಟ್. ಹಾಗೆ ಚಪ್ಪಾಳೆ. ಎರಡನೇ ಬಹುಮಾನ ಮ್ಯಾಮ್ ರೆಡಿ. ಥ್ಯಾಂಕ್ ಯು. ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಒಂದು ತಿಂಗಳಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡವ್ರೆ. ಹಾಗಾಗಿ ಫಸ್ಟ್ ಬಹುಮಾನ ಕಾಲ್ ಮಾಡಕ್ ಮೊದಲೇ ಅವ್ರು ಜೋರಾದ ಚಪ್ಪಾಳೆ. ಈ ಬಹುಮಾನ ಮುಗಿಯೋಷ್ಟರಲ್ಲಿ ಅಂದರೆ ಮುಗಿಯೋವರೆಗೂ ಯಾರು ದಯಮಾಡಿ ಅವ್ರು ಬಿಟ್ಟರೆ ಯಾರು ನಮ್ಮ ಕರಿಕೆಯಲ್ಲಿ ಆಗ್ಬಿಟ್ರೆ ಯಾರು ಕೂಡ ವೇದಿಕೆ ಮೇಲೆ ಬರಬೇಡಿ. ಸೊ ಅದೊಂದು ರಿಕ್ವೆಸ್ಟು. KVF ದಾನಿಗಳೆಲ್ಲ ನಮಗೆ ಸಹಕಾರ ನೀಡಿದರು, ಮತ್ತು ನಮ್ಮ ಲಯನ್ಸ್ ಮತ್ತು ಯುವ ಸಂಸ್ಥೆ ಆಹ್ವಾನಿತರ ಸಹಕಾರ ನೀಡಿದರು. ಅವರಿಗೆ ಒಂದು ಚಿಕ್ಕ ಕಾಣಿಕೆ. ಸೊ ಮೊದಲನೆಯದಾಗಿ ನಮ್ಮ ಲಯನ್ ಅಧ್ಯಕ್ಷರಾದ ರವಿ, ಹಾಗೆ ನಮ್ಮ ನಂದೆಯ ಹುಡುಗರಿಗೆ ಅವರೆಲ್ಲ ಟ್ರೋಫೀಸ್ ಎಲ್ಲ ಅರೇಂಜ್ ಮಾಡಿರೋದು. ಅದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ರೆಕಮೆಂಡ್ ನಾವು ಸರಿ ಕೇಳಿದ್ರಿ ಎಲ್ಲರೂ. ಹಾಗೆ ಅಷ್ಟೇ ಚೆನ್ನಾಗಿ ಇವಾಗ ರೆಡಿ ಮಾಡಿ ಕೊಟ್ಟಿದ್ದೇವೆ. ಪವನ್ 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 ಸಮಾಧಾನಕರ ಬಹುಮಾನ. ಪವನ್ 18 years ಸರ್ ಇಲ್ಲಿ prize. ಬೇಡ ಬೇಡ ಇರಪ್ಪ, ಲಾಸ್ಟ್ ದಿಲೀಪ್ ಅವರೇ ಓಕೆ ಸರ್, ಮುಂದೆ ಸರ್. ಸ್ಮೈಲ್ ಪ್ಲೇಸ್. ಥ್ಯಾಂಕ್ ಯು. ಕಳೆದ 2 ವರ್ಷದಿಂದ ಮೊದಲನೇ ಬಹುಮಾನ ತಗೊಂಡಿದ್ರು. ಈ ಸರಿ ತಗೊಂಡ್ರೆ ಹ್ಯಾಟ್ರಿಕ್ ಆಗ್ತಿತ್ತು.
ಮಿಸ್ ಆಗುತ್ತೆ, ನಿಜ ಪ್ರಯತ್ನ ಪಡೋಣ. ಸರ್ ಇಲ್ಲಿ ಮುಂದೆ ನೋಡಿ ಓಕೆ ಸರ್ ಇಲ್ಲಿ ಈ ಬಹುಮಾನವನ್ನ ನಮ್ಮ ಈ ಪ್ರಥಮ ಬಹುಮಾನ ಸೈಕಲ್ ಕೊಡ್ತಾ ಇರೋದು KN ದಿಲೀಪ್. ದಯಮಾಡಿ ಅವ್ರಿಗೊಂದು ಜೋರಾದ ಚಪ್ಪಾಳೆ. 17ನೇ ವರ್ಷದಿಂದ ಕಂಟಿನ್ಯೂಸ್ ಡೊನೇಟ್ ಮಾಡ್ತಾವ್ರೆ. ಮಾಜಿ ಪುರಸಭಾ ಅಧ್ಯಕ್ಷರು, ಅವರಿಗೆ ತುಂಬಾದ ಧನ್ಯವಾದಗಳು. ಹಾಗೆ ಇವಾಗೆಲ್ಲ ಏನು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ, ಅವರು ಜನಪ್ರಿಯ ಎಂಟರ್ಪ್ರೈಸಸ್ ನ ಮಾಲೀಕರಾದ ಪ್ರಕಾಶ್ ಅವರು ಕೂಡ ಸ್ಪಾನ್ಸರ್ಸ್ ಮಾಡ್ತಾ ಇದ್ದಾರೆ. ಸೊ ಅವರ ಇಬ್ಬರಿಗೂ ಕೂಡ ಧನ್ಯವಾದಗಳು. ಹಾಗೆ ಟ್ರೋಫಿ ಸ್ಪಾನ್ಸರ್ಸ್ ಮಾಡಿದ ವಿಶ್ವಕಾಂತ್ ಅವರು ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಲಿಯೋ ಮತ್ತು ಲಯನ್ಸ್ ಸದಸ್ಯರಿಗೆ ಮತ್ತೆ ಸಂಸ್ಥೆಯು ಕೂಡ ಧನ್ಯವಾದಗಳು ತಿಳಿಸ್ತೇವೆ. ಸೊ ಶ್ರಾವಣ್ ಕಪಾಳ ಮೊದಲನೇ ಎಲ್ಲ ಲಯನ್ಸ್ ಗಣ್ಯರು ದಯಮಾಡಿ ಲಯನ್ಸ್ಗಳೆಲ್ಲ ಮುಂದಕ್ಕೆ ಬನ್ನಿ. ಟೇಬಲು ಸ್ವಲ್ಪ ಕೆಳಗಡೆ ನಡಿ ಸ್ವಲ್ಪ ಸೈಡ್ ಬಂದ್ರಪ್ಪ. ಮೊದಲನೇ ಬಹುಮಾನ ಶ್ರಾವಣ್ ಕಪಾಳ. ದಯಮಾಡಿ ವಿಗ್ರಹಗಳ ಕೆಳಗಡೆ ರೆಡಿ ಮುಂದೆ ನೋಡಿ ಹಾಗೆ ರೀ ಹಾಗೆ ರೀ ಹಾಗೆ ರೀ ಮುಂದೆ ನೋಡಿ ದಿಲೀಪ ಮುಂದೆ ನೋಡು. ಮುಂದೆ ನೋಡಿ ಸರ್, ಎಲ್ಲ ಮುಂದೆ ನೋಡಿ, ರೆಡಿ ಎಲ್ಲ ಮುಂದೆ ನೋಡಿ, ಹಾಗೆ ಇರಿ ವೇಟ್ ಬ್ರೋ. ಈಗ ವಿತರಣೆ ಮಾಡುವ ಸಮಯ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಲಯನ್ ರೋಹಿತ್ ರೇಲ್ಪಾಲ್, ಹಾಗೆ ಬಸವರಾಜರವರು, ಹಾಗೆ ಗೋಪಾಲಣ್ಣ, ಹಾಗೆ ನಮ್ಮ ರಾಮಯ್ಯ, ಹಾಗೆ ಶಿವಕುಮಾರ್ ಅವರು ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಬಯಸಿದೆ. ಹಾಗೆ ಎಲ್ಲ ಲಿಯೋರ್ಸ್ಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿದೆ. ಈ ಕಾರ್ಯಕ್ರಮಕ್ಕೆ KN ದಿಲೀಪ್ ನಗರಸಭಾ ಮಾಜಿ ಅಧ್ಯಕ್ಷರು ಕಳೆದ 17 ವರ್ಷದಿಂದ ಸೈಕಲ್ ಕೊಡಿಸ್ತಾ ಇದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆ KN ದಿಲೀಪ್ ಅವರಿಗೆ. ಹಾಗೆ TV ಪ್ರಕಾಶ್ ಜನಪ್ರಿಯ ಎಂಟರ್ಪ್ರೈಸಸ್ ಕನಕಪುರ, ಇವರು ಕ್ಯಾಶ್ ಪ್ರೈಸಸ್ ನ ಪ್ರತಿ ವರ್ಷದಿಂದ ಕೊಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಕೊಡಿ. ಶ್ರೀಮತಿ ನಾಗರತ್ನಮ್ಮ ಅಧ್ಯಕ್ಷರು, ನಾಗರತ್ನ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಆದಿತ್ಯಾಸ್ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು, ಅವರು ಕೂಡ ಸ್ಪಾನ್ಸರ್ಸ್ ಮಾಡಿದ್ದಾರೆ. ಎಲ್ಲ ಟ್ರೋಫಿ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇವೆ. TK ವಿಶ್ವಕಾಂತ್ ಉಪಾಧ್ಯಕ್ಷರು, ಕಲ್ಲಳ್ಳಿ ಗ್ರಾಮ ಪಂಚಾಯತಿ, ಹಾಗೆ ನಮ್ಮ ಯುವ ಸಹೋದರರು, ಅವರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತೇವೆ. ರಾಘವೇಂದ್ರ ರಾವ್ KM ಫೈನಾನ್ಸ್ ಪ್ರಾಪರ್ಟೀಸ್ ಮಾಲೀಕರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅರುಣ್ ದೇವ್ ಕಾಂಗ್ರೆಸ್ ಯುವ ಮುಖಂಡರು ಕನಕಪುರ, ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ವೆಂಕಟಸುಬ್ಬಯ್ಯ ಲಯನ್ಸ್ ಕ್ಲಬ್ ಆಫ್ ಚನ್ನಪಟ್ಟಣ ಅಧ್ಯಕ್ಷರು, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಹೇಳಿ ಹೇಳಿ ನನ್ನ ಹೆಸರು ಕಮಲ ಅಂತ, ದೊಡ್ಡದೊಡ್ಡಿ, ಕಲ್ಲಳ್ಳಿ ಪಕ್ಕ. ಫಸ್ಟ್ ಪ್ರೈಸರು ತುಂಬ ಖುಷಿಯಾಗಿದೆ, ತುಂಬ ನೀಟಾಗಿ ನಡೆಸ್ಕೊಂಡಿದ್ದಾರೆ, ಹಲವಾರು ವರ್ಷದಿಂದ ಚೆನ್ನಾಗಿದೆ. ಲೆಸನ್ಸ್ ಇದೆ ನಡೆಸ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಹೋಗಿದ್ದಾನಾ?
ಅದರಲ್ಲೂ ನಮ್ಮ ಲಿವರ್ ಸಂಸ್ಥೆಯವರು ಪ್ರತಿ ವರ್ಷ ಈ ಸೈಕಲ್ ರೇಸನ್ನು ನಡೆಸ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಒಂದು ಕ್ರೀಡಾ ಮನೋಭಾವದಿಂದ ಒಂದು ಕ್ರೀಡೆಯನ್ನು ಉತ್ತೇಜಿಸುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದು ನಡೀತಾ ಇರೋದಕ್ಕೆ ನಮ್ಮ ಕನಕಪುರ ತಾಲೂಕಿನ ಎಲ್ಲರೂ ಸಹಕರಿಸ್ತಾ ಇದ್ದೀರಾ. ಅದೆಲ್ಲರಿಗೂ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನ ಹಾಕ್ತೀನಿ. ಥ್ಯಾಂಕ್ ಯು. ನಮ್ಮ ಲಯನ್ ಅಧ್ಯಕ್ಷರಾದ ಲಯನ್ ರವಿ ಏಟಿ ಅವರು ಮಾತನಾಡಬೇಕು ಅಂತ ಕೇಳ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಕೊಟ್ಟಿರಲ್ಲ ಕರ್ಕೊಂಡು ಹೋಗಿರ್ತೀಯಾ ಮನೆಗೆ ಈ 78ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಾವು ವೆಲ್ಕಮ್ ಮಾಡ್ತಾ ಅದು ನಮ್ಮ ಜೀವನ್ ಇದು ನಮ್ಮದು ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್, ಯಶಸ್ವಿ ಕಾರ್ಯಕ್ರಮ. ಪ್ರತಿ 42ನೇ ವರ್ಷದಿಂದ ಯಾವ ನಮ್ಮ ಮತ್ತು ಯುವ ಸಂಸ್ಥೆಯಿಂದ ರೆಗ್ಯುಲರಾಗಿ ಇದನ್ನು ನಡ್ಕೊಂಡು ಬಂದಿದ್ದೀವಿ. ಹಾಗೆ ಈ ವರ್ಷವೂ ಸಹ ಯಶಸ್ವಿಯಾಗಿ ನಡೆಸಿದ್ದೀವಿ. ಹಾಗೆ ಮತ್ತೆ ಸ್ವಲ್ಪ ಈ ವರ್ಷ ಮಳೆ ಅಡಚಣೆ ಆಯಿತು. ಮುಂದೇನೂ ಸಹ ಇದನ್ನು ನಾವು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತೀವಿ. ಒಬ್ಬರು ಎಲ್ಲರ ಸಹಕಾರ ಇರಲಿ. ಹಾಗೆ ನಮ್ಮ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಅದರಲ್ಲಿ ಒಂದು ನಮ್ಮದು ಇದು ಐ ಕ್ಯಾಂಪು. ಇಲ್ಲಿ ಯಾರೇ ಇದ್ರೂ ₹1 ಇದ್ದಂಗೆ ಪ್ರತಿ ತಿಂಗಳ 4ನೇ ಬುಧವಾರ ಪ್ರತಿ ತಿಂಗಳ 4ನೇ ಬುಧವಾರ ನಮ್ಮ ಲಯನ್ಸ್ ಭವನದಲ್ಲಿ ಐ ಕ್ಯಾಂಪ್ ಇರುತ್ತೆ, ಚೆಕಪ್ ಇರುತ್ತೆ, ಆಪ್ರೇಷನ್ ಇರೋರಿಗೆ ಆಪ್ರೇಷನ್ ಇರುತ್ತೆ. ಆದ್ದರಿಂದ ನಿಮ್ಮ ಗೊತ್ತಿರೋರಿಗೆ ಇವ್ರಿಗೆ ಎಲ್ಲ ಹೇಳಿ ಫ್ರೀ ಐ ಕ್ಯಾಂಪ್ ಇರುತ್ತೆ. ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ಥರ ನಮ್ಮ ಲಯನ್ಸ್ ಬಗ್ಗೆ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಿದೆ. ಇದಂತ ಹೇಳಿ ಮತ್ತೆ ಮುಂದಿನ ವರ್ಷದೂ ಸಹ ನಾವು 40 ಯಶಸ್ವಿಯಾಗಿ ಕಂಪ್ಲೀಟ್ ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ವೇದಿಕೆಯಲ್ಲಿರುವ ಗಣ್ಯರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಬಂದು 1-2 ವರ್ಷ ಆಯಿತು. ವರ್ಷಕ್ಕೂ ಕೂಡ ಇದೇ ಸ್ಪರ್ಧೆಗೆ ಡ್ಯೂಟಿ ಮಾಡಿದ್ದೆ. ತುಂಬ ಖುಷಿ ಅನಿಸ್ತು. ಮಕ್ಕಳಿಗೆ ಇದೇ ರೀತಿ ಎನ್ಕರೇಜ್ ಮಾಡಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಕಾಲೇಜ್ ರೀತಿ ಕೊಡಿ. ಬರೀ ಸ್ಪೋರ್ಟ್ಸ್ ಒಂದೇ ಕೊಡಬೇಡಿ. ಯಾವ ಮಕ್ಕಳು ಏನೇನು ಗುರಿ ಮುಟ್ಟಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅದು ಗುರಿ ಮುಟ್ಟಲಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಮಾತಾಡಬೇಕು. ಮನೇಲಿ ಹುಡುಗರು ಹೋಗೋರಲ್ಲ, ಅದೇ ದೊಡ್ಡ ವಿಚಾರ. ನಮಸ್ಕಾರ. ಈ ದಿನ ಜನ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಇದು ನಡೆಯುತ್ತೋ ಇಲ್ಲೋ ಅನ್ನೋದೇ ಒಂದು ಅನುಮಾನ ಹಂಗಾಗ್ಬಿಟ್ಟಿತ್ತು ಮಕ್ಕಳಿಗೆ. ಮತ್ತು ಇಂದು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಾಲೂಕಿನ ಅದೇ ರೀತಿ ನಾಳೆಯಿಂದ ಇದಕ್ಕೆ ಬೇರೆ ಕಾರ್ಯಕ್ರಮ ಬರ್ತಿದ್ದಾರೆ. ಇಲ್ಲಿ ತುಂಬ ಸಂತೋಷ ಎಲ್ಲ ಗೆದ್ದಿರುವ ಕ್ರೀಡಾಪಟುಗಳು ತಮ್ಮ ಬಹುಮಾನ